ಇನ್ನು ಒಂದೇ ಕ್ಷೇತ್ರಕ್ಕಾಗಿ ತಂದೆ ಮಗನ ಮಧ್ಯೆ ಜೋರಾಗಿದೆ ಕದನ. ಕರ್ಮಭೂಮಿಗೆ ಕುಮಾರಸ್ವಾಮಿ ನಿಖಿಲ್ ಮಧ್ಯೆ ಪೈಪೋಟಿ ಇದೆ. ರಾಮನಗರ ಕ್ಷೇತ್ರದ ಮೇಲೆ ಅಪ್ಪ ಮಗ ಇಬ್ಬರೂ ಕಣ್ಣಿಟ್ಟಿದ್ದಾರೆ. ದಳಪತಿಗಳ ಹೇಳಿಕೆಯಿಂದ ಕಾರ್ಯಕರ್ತರಲ್ಲಿ ಟೆನ್ಷನ್. ಕುಮಾರಸ್ವಾಮಿ ಅವರು ನಿಲ್ತಾರೋ, ನಿಖಿಲ್ ಕುಮಾರಸ್ವಾಮಿ ಅವರು ನಿಲ್ತಾರೋ? ಮುಂದಿನ ಎಲೆಕ್ಷನ್ಗೆ ರಾಮನಗರದಲ್ಲಿ ನಿಲ್ತೀನಿ ಅಂತ ಎಚ್ಡಿಕೆ ಹೇಳಿದ್ರು. ನಿಖಿಲ್ ಕೂಡ ರಾಮನಗರ ನನ್ನ ಕರ್ಮಭೂಮಿ ಅಂತ ಘೋಷಣೆ ಮಾಡಿದ್ದಾರೆ. ಬಿಡದಿ ಟೌನ್ಶಿಪ್ ವಿಚಾರವಾಗಿ ಅನ್ನದಾತರು ಪ್ರತಿಭಟಿಸಿದ್ರು. ರೈತರಿಗೆ ಬೆಂಬಲ ನೀಡಿದ್ರು ಎಚ್ಡಿಕೆ. ಬೆಂಬಲ ನೀಡುವಾಗ ಸ್ಪರ್ಧೆ ಸುಳಿವು ಕೊಟ್ಟಿದ್ರು. ಆದರೆ ಅಪ್ಪ ಮಗನ ಹೇಳಿಕೆಯಿಂದ ಈಗ ಕಾರ್ಯಕರ್ತರಿಗೆ ಕನ್ಫ್ಯೂಷನ್ ಶುರುವಾಗಿದೆ. ರಾಮನಗರ ಕ್ಷೇತ್ರದಿಂದ ಯಾರು ಸ್ಪರ್ಧೆ ಮಾಡ್ತಾರೆ? 2028ಕ್ಕೆ ಕುಮಾರಸ್ವಾಮಿನ, ನಿಖಿಲ? ಮುಂದಿನ ಎಲೆಕ್ಷನ್ಗೆ ಯಾರು ಅಭ್ಯರ್ಥಿ ಅನ್ನೋದೇ ಕುತೂಹಲ. ನಿಮ್ಮ ಆಯ್ಕೆ ಸರ್ ರಾಮನಗರ ಜಿಲ್ಲೆ ಆಗಿರುತ್ತೆ, ಮಂಡ್ಯ ಜಿಲ್ಲೆ ಆಗಿರುತ್ತೆ ಸರ್, ಯಾಕಂದ್ರೆ ಅದು ಬಹಳ ನಿರೀಕ್ಷೆ ಇದೆ. ನಾನು ಮಂಡ್ಯದಲ್ಲಿ ಕಾರ್ಯಕರ್ತರ ಒಂದು ಅಪೇಕ್ಷೆ ಮೇರೆಗೆ ಕಳೆದ ಬಾರಿ ಚುನಾವಣೆಗೆ ನಿಂತಿದ್ದೆ. ಇದರಲ್ಲೇ ನೀವು ಅರ್ಥ ಮಾಡ್ಕೊಳ್ಳಿ, ಯಾವ ರಾಮನಗರ ತಾಲೂಕಿನ ಜನ ನನ್ನನ್ನು ಮನೆ ಮಗನಾಗಿ ಸ್ವೀಕಾರ ಮಾಡಿ ಬಹುಶಃ 4 ಚುನಾವಣೆ, 2 ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನಾನು ನಾಮಪತ್ರ ಸಲ್ಲಿಸಿದ್ದಷ್ಟೇ. ಎಲ್ಲೂ ಚುನಾವಣೆಯಲ್ಲಿ ಮತ ಕೇಳಕ್ಕೆ ಹೋಗಲಿಲ್ಲ. ಅವರೇ ಚುನಾವಣೆ ನಡೆಸಿ ನನ್ನನ್ನು 4 ಬಾರಿ ಶಾಸಕನಾಗಿ 2 ಬಾರಿ ಲೋಕಸಭಾ ಸದಸ್ಯರು ಮಾಡಿದಂಥ ಜಿಲ್ಲೆ ಇದು. ಈ ರಾಮನಗರ ತಾಲೂಕಿನ ಈ ಒಂದು ಜನತೆ ನನ್ನನ್ನು ಮನೆ ಮಗನಾಗಿ ಸ್ವೀಕಾರ ಮಾಡಿದ್ದಾರೆ. ನನ್ನ ಅಂತಿಮವಾದಂಥ ದಿನಗಳು ರಾಮನಗರವೇ. ಮಂಡ್ಯ ಜಿಲ್ಲೆಯ ಜನತೆಯ ಅಪೇಕ್ಷೆ ಮೇರೆ ಹೋಗಿದ್ದೀನಿ ಅಷ್ಟೇ. ನನ್ನ ಅಂತಿಮವಾದಂಥ ಹೋರಾಟಗಳು ಅಂತಿಮವಾಗಿ ನನ್ನ ಈ ಜಿಲ್ಲೆಯ ಬಗ್ಗೆ ಏನು ಮಾಡಿದ್ದಾನೆ ಅಂತಾರೆ. ಈ ಜಿಲ್ಲೆಗೆ ಏನು ಕೊಟ್ಟ ಅಂತಾರೆ. ನಾನು ಅವರಿಂದ ಸರ್ಟಿಫಿಕೇಟ್ ಬೇಕಿಲ್ಲ. ಈ ಮಣ್ಣಿಗೆ ಹೋಗಬೇಕಾದ್ರೆ ಇಲ್ಲಿ ನಾನು ಬೆಳೆಸಿದ್ದಾರಲ್ಲ, ಈ ನನ್ನ ತಂದೆ ತಾಯಿದು ನನಗೆ ಸರ್ಟಿಫಿಕೇಟ್ ಕೊಡ್ತಾರೆ. ಸರ್ ನಿಮ್ಮ ಆಯ್ಕೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.